ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಬಹಳ ಮಳೆ ನಿಂತ್ಲಿ ಅಂತ ನಾವು ಸ್ವಲ್ಪ ವೇಟ್ ಮಾಡ್ದೋ ಅಷ್ಟೇ, ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಮುಗ್ದೋಗೋದು. ಒಂದ್ ತಿಂಗಳು ಸ್ವಲ್ಪ ಆಗಿದೆ, ಲೇಟ್ ಆಗಿದೆ. ಆದ್ರೂ ನಾವೆಲ್ಲ ಸ್ವಲ್ಪ ಕ್ವಾಲಿಟಿನ ನಾನೇ ಖುದ್ದಾಗೆ ನನ್ಗೆ ಗೊತ್ತಿದೆ ಎಷ್ಟು ದಪ್ಪ ಇರಬೇಕು, ಯಾವ ರೀತಿ ಇರಬೇಕು ಅನ್ನೋದು ಕೂಡ ನಂಗೆಲ್ಲ ಅರಿವಿದೆ. ಸೊ ಅದಕ್ಕೆ ನಾನೇ ಚೆಕ್ ಕೂಡ ಮಾಡಿದ್ದೀನಿ, ಎಷ್ಟು ದಪ್ಪ ಇರಬೇಕು ಏನಿರ್ಬೇಕು ಅಂತ. ಸೊ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅವರು ಕೂಡ ಎಲ್ಲ ಇನ್ಸ್ಪೆಕ್ಟ್ ಮಾಡ್ತಾರೆ. Total 1700 crores, sir. 901, 1700 crores. 147 kilometers. ಅದೇ 147 ಕಿಲೋಮೀಟರ್, ಆಲ್ಮೋಸ್ಟ್ 150 ಕಿಲೋಮೀಟರ್ ಅಷ್ಟು. ಸೊ ಇದಕ್ಕೆ ಮೇಂಟೆನೆನ್ಸ್ ಏನು ಇರುವುದಿಲ್ಲ. 30 ವರ್ಷ ಯಾವ ಕಾರಣಕ್ಕೂ ಇದಕ್ಕೆ ಸ್ಟೆಬಿಲಿಟಿ ಇದೆ ಅನ್ನೋ ದೃಷ್ಟಿಯಿಂದ ಹಿಂದೆ ಕೂಡ ಸ್ವಲ್ಪ ಆಗಿತ್ತು ವೈಟ್ ಟ್ಯಾಪಿಂಗ್, ಈಗೂ ಮಾಡಿದ್ವಿ. ಮುಂದಕ್ಕೆ 450 ಕಿಲೋಮೀಟರ್ ತಗೋಬೇಕು ಅನ್ನೋದು ಒಂದು ಪ್ಲಾನ್ ನಮಗಿದೆ. ಅದಕ್ಕೆಲ್ಲ DPR ಎಲ್ಲ ಕಂಪ್ಲೀಟ್ ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ. ಸೊ ಅದಕ್ಕೆ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಕೂಡ 150 ಕಿಲೋಮೀಟರ್ ಕೂಡ ಏನ್ ಇವತ್ತು ನಾವು ಕೆಲಸ ತೆಗೆದುಕೊಂಡಿದ್ವಿ, ಎಲ್ಲಾ ಕಡೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇನ್ಸ್ಪೆಕ್ಟ್ ಮಾಡೋಂತ ಕೆಲಸ ಮಾಡ್ತಾ ಇದೀವಿ. ಚೆಕ್ ಮಾಡಿದ್ರಿ, ಟೇಪ್ ತರಿಸಿದ್ರಿ, ಅಳತೆ ನೋಡಿದ್ರಿ. ಈಗ 1700 ಕೋಟಿ ರೂಪಾಯಿ ಬಿದ್ದಿರ್ಬೇಕಲ್ಲ ರೋಡ್ಗೆ. ನಾವೇನೀಗ ಹಾಕಿದೀವಿ 150 ಕಿಲೋಮೀಟರ್ 1700 ಕೋಟಿ ಆಗ್ತದೆ. ಅದು ಎಷ್ಟು ದಪ್ಪ ಇರಬೇಕು ಅಂತ ಸ್ಪೆಸಿಫಿಕೇಶನ್ ಇದೆ. ಕಾಂಪೌಂಡ್ಗೆ ಇಲ್ಲೇ ನಾನು ಬೆಸ್ಕಾಂ ಅವ್ರನ್ನು ಕರ್ಸಿದ್ದೀನಿ, BWSSB ಕರ್ಸಿದ್ದೀನಿ. ಯುಟಿಲಿಟಿ ಶಿಫ್ಟಿಂಗ್ ಕೆಲವೆಲ್ಲ ಮಧ್ಯ ಎಲ್ಲ ಆಗ್ಬಾರ್ದು, ಒಂದೇ ಸತಿ ಅದನ್ನೆಲ್ಲ ಮುಗ್ದೋಗ್ಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು BWSB, ಬೆಸ್ಕಾಮು, ಕಾರ್ಪೊರೇಷನ್ ಒಟ್ಟಿಗೆ ಸೇರಿ ಪೊಲೀಸ್ ಅವರು, ಟ್ರಾಫಿಕ್ ಪೊಲೀಸ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಎಲ್ಲ ಸೇರಿ ಒಗ್ಗಟ್ಟಿನಿಂದ ನಾವು ಇದನ್ನ ಈ ಕೆಲಸನ ಬೆಂಗಳೂರು ನಗರಕ್ಕೆ ಏನ್ ಅನುಕೂಲ ಆಗ್ಬೇಕು ಅದನ್ನ ಶಾಶ್ವತವಾಗಿ ಒಂದ್ 30 ವರ್ಷ ಏನೋ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾಮಗಾರಿಗಳನ್ನ ಮಾಡಿದೀನಲ್ಲ, ನಾನು ಮಾಡಿದ್ದೀನಿ. ಬೇರೆಯವ್ರ ಕೈಲಿ ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ಅದನ್ನ ಅವ್ರ ಕೈಲಿ ರಿಪೋರ್ಟ್ ತರಿಸ್ಕೊಳ್ತೀನಿ. ಈಗ ನನಗೆ ಅವ್ರು ಸುಳ್ಳು ಹೇಳ್ಬೋದು. ಎಲ್ಲಾ ಕಡೆನೂ ಚೆಕ್ ಮಾಡಿ, ಅವ್ರು ಚೆಕ್ ಮಾಡ್ತಾ ಇರೋದನ್ನ ವಿಡಿಯೋ, ಫೋಟೋಗ್ರಾಫ್ಸ್ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಮಾಡಿ ಒಂದ್ಸತಿ ರೀಚೆಕ್ ಮಾಡಿಸ್ತೀವಿ. ನಾವು ಮಾಡಿದ್ಮೇಲೆ ಬಿಲ್ ಕೊಡೋದು. ಟನಲ್ ರೋಡ್ಗೆ ಅಶ್ವಿನಿ ವೈಷ್ಣವ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಟ್ರಾಫಿಕ್ ಮಾರ್ಗಕ್ಕೆ ಇದನ್ನು ಒಳ್ಳೆ ಮಾರ್ಗ ಅಲ್ಲ, ಸರಿ ಇಲ್ಲ ಅಂತ ಹೇಳಿ ಅವರು ವಿರೋಧ ಮಾಡ್ತಿದ್ರು. ಯಾರು ಹೇಳಿ? ಅಶ್ವಿನಿ ವೈಷ್ಣವ್ ಅವರು, ಕೇಂದ್ರ ಸಚಿವರು, ರೈಲ್ವೆ ಸಚಿವರು, ಸೆಂಟ್ರಲ್ ಮಿನಿಸ್ಟರ್. ಮತ್ತೆ ಅಲ್ಲಿ ಯಾಕೆ ಮಹಾರಾಷ್ಟ್ರ ಮಾಡಿಸ್ತಾ ಇದಾರೆ? ಅವ್ರಿಗೂ ಇದಕ್ಕೆ ಏನ್ ಸಂಬಂಧ? ಇನ್ನ ನಮ್ಮ ಇವರು ಯಾರು ನಿತಿನ್ ಗಡ್ಕರಿ ಅವರು ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡ್ಬೋದಷ್ಟೇ. ಕೆಲವು ನ್ಯಾಷನಲ್ ಹೈವೇನ ಸ್ಟೇಟ್ ಆಗಿ ಮಾಡಿದೆ. ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡ್ಲಿ, ಅವ್ರೇನಾದ್ರು ದುಡ್ಡು ಕೊಡಂಗಿದ್ರೆ ಮಾತಾಡೋಣ. ಅವೆಲ್ಲ ಪಾರ್ಟಿಯವ್ರು ನೋಡ್ಕೊಳ್ತಾರೆ, ನಾನು ಯಾವ್ದಕ್ಕೂ ರಿಯಾಕ್ಟ್ ಮಾಡಕ್ ಹೋಗುದಿಲ್ಲ.